ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 23/7/2025 ಬುಧವಾರದ ಇವತ್ತಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಇವತ್ತಿನಿಂದ ಅಂದ್ರೆ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಅದರಲ್ಲೂ ಕೂಡ ದ್ವಾದಶ ರಾಶಿಗಳಲ್ಲಿಯ ಮೊದಲನೇ ರಾಶಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನು, ಹೇಗಿರುತ್ತೆ, ಈ ತಿಂಗಳಿನಲ್ಲಿ ನೀವೇನಾದ್ರೂ ಬದಲಾಯಿಸಿಕೊಳ್ಬೇಕಾ ಬೇಡವಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ತಾರೆ. ಅದಕ್ಕೂ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಯ ಚ ರಾಹುವೇ ಕೇತುವೇ ನಮಃ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೊದಲ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ ತಿಳಿಸ್ತೀರಾ? ಇವತ್ತು 23 ಜುಲೈ 2025 ಚತುರ್ದಶಿ ತಿಥಿಯಾಗಿರುವಂಥದ್ದು ಕೃಷ್ಣ ಪಕ್ಷ ಮತ್ತು ಆರಿದ್ರಾ ನಕ್ಷತ್ರ, ವ್ಯಾಗತ ಯೋಗ ಮತ್ತು ವಿಷ್ಟೀಕರಣವಾಗಿರುವಂಥದ್ದು ವಾರ ಬುಧವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 4 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 47 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನಾವು ನೋಡ್ತಾ ಬಂದರೆ ರಾಹುಕಾಲ 3 ಗಂಟೆ 37 ನಿಮಿಷದಿಂದ 5 ಗಂಟೆ 13 ನಿಮಿಷ, ಯಮಗಂಡ ಕಾಲ ಬಂದು ಇವತ್ತು 9 ಗಂಟೆ 19 ನಿಮಿಷದಿಂದ 10 ಗಂಟೆ 51 ನಿಮಿಷ, ಮತ್ತು ಗುಳಿಕ ಕಾಲ ಬಂದು 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷ, ಮತ್ತು ಅಭಿಜಿತ ಮುಹೂರ್ತ ಮತ್ತು ಅಭಿಜಿತ ಲಗ್ನ ಅಂತ ನಾವು ನೋಡೋದಾದ್ರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 52 ನಿಮಿಷವಾಗಿರುವಂಥದ್ದು. ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ. ಗುರೂಜಿ, ಬುಧವಾರದ ವಿಶೇಷತೆ ಏನಾದ್ರು ತಿಳಿಸ್ತೀರಾ? ನೋಡಿ, ಇದು ಈ ಒಂದು ಆಷಾಢ ಮಾಸದ ಕೊನೆಯ ವಾರ ಬುಧವಾರ ಅಂತ ಹೇಳ್ತೀವಿ. ಇನ್ನೇನು ನಾಳೆ ಅಮಾವಾಸ್ಯೆ ಇರುವಂಥದ್ದು. ಆ ರೀತಿ ವಿಶೇಷವಾಗಿ ಬುಧ ಬುದ್ಧಿಗೆ ಕಾರಕವಾಗಿರುವಂಥ ಗ್ರಹ. ಷೇರು ಮಾರುಕಟ್ಟೆ ಮತ್ತು ಇತರೆ ಲೇವಾದೇವಿ ಮತ್ತು ಫೈನಾನ್ಸ್ ಅಕೌಂಟಿಗೆ ಸಂಬಂಧಿತವಾಗಿರುವಂಥ ಬುಧ. ನೀವು ಯಾರಿಗಾದ್ರೂ ಒಂದು ಹಣ ಕೊಡೋದಿದ್ರೆ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಇವತ್ತು ತುಂಬ ಶುಭ ದಿನ ಅಂತ ಹೇಳ್ತೀವಿ. ಷೇರು ಟ್ರೇಡಿಂಗ್ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನಾದರೂ ವಿದ್ಯಾಭ್ಯಾಸ ಮಾಡೋದಕ್ಕೆ ಇವತ್ತು ಒಂದು ವಿಶೇಷವಾದ ದಿನ ಅಂತ ನೋಡ್ತೇವೆ. ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ವೀಕ್ಷಕರೇ, ಇನ್ನು ನೀವು ಕಾಯ್ತಾ ಇರುವಂತಹ ರೀತಿಯಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಯೋಜನೆಗಳು ಇವತ್ತು ಒಂದು ಅನಿರೀಕ್ಷಿತ ಅವಧಿಯ ಕಾರಣ ಹಾಳಾಗಬಹುದು. ಆದರೆ ಇದರಿಂದ ನಿಮ್ಮ ದಿನ ಸ್ವಲ್ಪ ಒಂದು ಒತ್ತಡಮಯವಾಗಿರುವಂಥದ್ದು. ಸಮಾಧಾನ ತಾಳ್ಮೆ ತಗೊಂಡ್ರೆ ದಿನ ಶುಭವಾಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ವೆಚ್ಚಗಳು ಸ್ವಲ್ಪ ದುಂದು ವೆಚ್ಚಗಳಾಗಬಹುದು ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ವಾದ ವಿವಾದಗಳು, ಇದರಿಂದ ನಿಮ್ಮ ಸಂಬಂಧಕ್ಕೆ ಧಕ್ಕೆ ತರಬಹುದು. ಅದರಿಂದ ಯಾವುದೇ ಮಾತಾಡೋದಕ್ಕಿಂತ ಮುಂಚೆ ವೃಷಭ ರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನಿಮ್ಮ ಹರ್ಷಚಿತ್ತವಾದ ಮನಸ್ಸು ಮತ್ತು ಇದರ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಭಾವನೆ ಇವತ್ತು ಟಾನಿಕ್ ಥರ ಕೆಲಸ ಮಾಡುವಂಥದ್ದು. ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ, ಕೆಲಸ ಸುಲಭವಾಗಿ ಆಗುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೀವು ಕೆಲವು ಉನ್ನತ ವ್ಯಕ್ತಿಗಳನ್ನು ಇವತ್ತು ಭೇಟಿ ಆಗಬಹುದು. ಅದರಿಂದ ನಿಮ್ಮ ಸಹಾಯ ಕೆಲಸ ಚೆನ್ನಾಗಿ ಆಗುವಂಥದ್ದು. ಅವರ ವಿಶ್ವಾಸ ಗಳಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವಂಥ ಒಂದು ದಿನ ನಿಮಗೆ ಆಗಿರುವಂಥದ್ದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿಯೋಣ. ಇಲ್ಲಿ ಸಿಂಹ ರಾಶಿಯವರಿಗೆ ಒಂದು ತುಂಬ ವಿಶೇಷವಾದಿ ಇವತ್ತಿನ ಒಂದು ಕುಜ ಶುಕ್ರರ ಒಂದು ಪರಿವರ್ತನೆ ಅಥವಾ ಕುಜ ಶುಕ್ರರ ಬಲದಿಂದ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆ ಸಿಗುವಂಥದ್ದು. ವಿಶೇಷವಾಗಿ ಉದ್ಯೋಗದಲ್ಲಿ ನಿಮ್ಮ ಕಲೀಗ್ಸ್ ಯಾರಿರ್ತಾರೆ ಅವ್ರ ಸಪೋರ್ಟಿಂದ ನಿಮ್ಮ ಕೆಲಸ ಇವತ್ತು ಬೇಗ ಮುಗಿಯುವಂಥದ್ದು. ಸೊ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯ್ತು. ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ನಮಗೆ ಬಂದಿರುವಂತಹ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಏನಿದೆ ಗುರುಜಿ, ಅದನ್ನ ತಗೊಳ್ಳೋಣ. ಮೊದಲನೇದಾಗಿ ಇವರು ಹೆಸರನ್ನ ಹೇಳ್ತಾ ಇದ್ದಾರೆ, ತಾರಾಮಣಿ ಅಂತ ಹೇಳಿ. ಇವರ ಜನ್ಮ ದಿನಾಂಕ ಬಂದು 30/6/1996. 36 ಹೌದು. ಜನ್ಮ ಸಮಯ ಬಂದ್ಬಿಟ್ಟು 1 ಗಂಟೆ 38 ನಿಮಿಷ AM ಗಳಲ್ಲಿ. ಜನ್ಮಸ್ಥಳ ತಿಪ್ಟೂರು ಗುರುಜಿ. ಇವರು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಬಗ್ಗೆ ತಿಳಿಸ್ಕೊಡಿ. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಯಾವ್ದನ್ನು ಕೂಡ ಇಲ್ಲಿವರೆಗೂ ಕ್ರ್ಯಾಕ್ ಮಾಡಕ್ ಆಗಿಲ್ಲ, ಬಟ್ ಮುಂದೆ ಏನಾದ್ರು ಸಕ್ಸಸ್ ಕಾಣ್ಬೋದಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ನಾನು ಸಕ್ಸಸ್ ಕಾಣ್ತೀನ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತಾರಾಮಣಿ ಯಾರು ಪ್ರಶ್ನೆ ಕಳಿಸಿದ್ದಾರೆ, ಜಾತಕದ ಪ್ರಕಾರ ಹುಟ್ಟಿರುವಂಥದ್ದು ಭಾನುವಾರ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ತಮ್ಮದು. ಸೊ ಈಗ ನಡೀತಾ ಇರುವಂತಹ ದಶ ಮತ್ತು ಅಂತರ್ದಶ
ಶುಕ್ರ ಮಹಾದಶನಲ್ಲಿ ಬುಧ ಅಂತರ್ದಶ ನಡೀತಿದೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಾರ್ಯಸ್ಥಳದಲ್ಲಿ ಯಶಸ್ಸು ಸಿಗಲು 6ನೇ ಭಾವ ಅಂತ ಹೇಳ್ತೀವಿ. 6ನೇ ಭಾವದ ಅಧಿಪತಿ ಇಲ್ಲಿ ನಿಮಗೆ 3ನೇ ಭಾವದಲ್ಲಿ, ಅಂದರೆ ತುಂಬ ಶ್ರಮಪಟ್ಟು ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಈಗಿರುವ ಕೆಲಸ ಕಾರ್ಯಗಳಲ್ಲಿ ಪಡ್ಕೊಂಡಿರ್ತೀರ. ಅದರಲ್ಲೂ ಕೂಡ ನಿಮಗೆ ತುಂಬ ವಿಶೇಷವಾಗಿ ಈಗಿನ ಆಗಸ್ಟ್ 2025ರಿಂದನೇ ಶುಕ್ರ ಮಹಾದಶನಲ್ಲಿ ಬುಧ ಅಂತರ್ದಶ ನಡೀತಾ ಇದೆ. ಇದರಲ್ಲಿ ನಿಮಗೆ ಬುಧ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಷಷ್ಠಾಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಇದು ತುಂಬ ಒಳ್ಳೆಯ ಯೋಗ. ಸೊ ನೀವು ಈಗ ಪ್ರಯತ್ನ ಪಟ್ಟರೆ ಆಗಸ್ಟಿಂದ ಬರುವಂಥ ಒಂದು ವರ್ಷ ಆಗಸ್ಟ್ 2025ರಿಂದ ಆಗಸ್ಟ್ 2026ರಲ್ಲಿ ಒಳ್ಳೆಯ ಯೋಗ ಇವರಿಗೆ ಇರುವಂಥದ್ದು. ಈ ಕಾಂಪಿಟೇಷನಲ್ಲಿ ಗೆಲ್ಲಲು ಒಂದು ಬಲಗೈ ಕಿರಿಬೆರಳಲ್ಲಿ ಒಂದು ಪಚ್ಚೆನ ಒಂದು ರತ್ನ ಬರುತ್ತೆ, ಅದನ್ನು ಧರಿಸುವಂಥದ್ದು. ಆದಷ್ಟು ಇವರು ಸೂರ್ಯನ ಆರಾಧನೆ ಅಂದರೆ ಒಂದು ಕೆಲವೊಂದು ನಮ್ಮ ಹಳೆಯ ವಿಡಿಯೋಗಳಲ್ಲಿ ತಿಳಿಸ್ದಂಗೆ ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಅಥವಾ ಸೂರ್ಯನಿಗೆ ಯಾವುದೇ ರೀತಿ ಸೂರ್ಯನ ದೇವಸ್ಥಾನ ಅಂದರೆ ಸೂರ್ಯನಾರಾಯಣ ಭಗವಾನ್ ದೇವಸ್ಥಾನ ಬೆಂಗಳೂರಿನಲ್ಲಿದೆ, ಡೊಂಬ್ಲೂರು ಇಂದಿರಾನಗರಲ್ಲಿ. ಅಥವಾ ಕೆಲವೊಂದು ಕಡೆ ಸೂರ್ಯನಾರಾಯಣ ದೇವಸ್ಥಾನ, ಸೂರ್ಯ ಭಗವಾನರ ದೇವರು ಇಲ್ಲ ದೇವಸ್ಥಾನ ಇಲ್ಲ ಅಂದರೆ ನವಗ್ರಹದಲ್ಲಿ ಸೂರ್ಯ ಭಗವಾನರು ಇರ್ತಾರಲ್ಲ, ಅಲ್ಲಿ ಒಂದು ಭಾನುವಾರ ಹೋಗ್ಬಿಟ್ಟು ಅವ್ರಿಗೆ ಸಾಧ್ಯವಾದಷ್ಟು ಗೋಧಿ ಕಾಳನ್ನಲ್ಲಿಟ್ಟು 3 ಪ್ರದಕ್ಷಿಣೆ ಆಗಿ ಓಂ ಆದಿತ್ಯಾಯ ನಮಃ ಅಂತ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಅದಕ್ಕೆ ಕಾರಕ ಗ್ರಹ ಸೂರ್ಯ ಮತ್ತು ಶನಿ ಇವರ ಜಾತಕದಲ್ಲಿ ಚೆನ್ನಾಗಿದ್ದಾರೆ. ಸೂರ್ಯ ತೃತೀಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಪ್ರಯತ್ನ ಪಟ್ಟು ಮಾಡಿದ್ರೆ ಇವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ. ತಾರಾಮಣಿ ಅವರಿಗೆ. ಓಕೆ, ತಾರಾಮಣಿಯವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರಿ. ಗುರೂಜಿಗಳು ಸಹ ಅದಕ್ಕೆ ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಗುರೂಜಿಗಳ ಬಳಿ ಮಾತನಾಡಬೇಕು ನೇರ ಪ್ರಸಾರದಲ್ಲಿ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ 777 ಏನಿದೆ ಅದಕ್ಕಾದ್ರೂ ಕಾಲ್ ಮಾಡಬಹುದು ಅಥವಾ ಲ್ಯಾಂಡ್ಲೈನ್ ಗಾರು ಕಾಲ್ ಮಾಡಬಹುದು. ಸೊ ನಿಮ್ಮ ಸಮಸ್ಯೆಯನ್ನ ನೀವು ನೇರವಾಗಿ ಗುರೂಜಿಗಳ ಬಳಿ ಚರ್ಚಿಸಬಹುದು ಅಂತ ತಿಳಿಸ್ತಾ, ಮುಂದಿನ ರಾಶಿ ಗುರೂಜಿ ನಾವು ಕನ್ಯಾ ರಾಶಿ ಬಗ್ಗೆ ನೋಡಬೇಕಾಗಿತ್ತು. ಕನ್ಯಾ ರಾಶಿಯವರು ಎಂದು ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ಒಳ್ಳೆಯ ಯೋಗ ಇದೆ. ಅದರಿಂದ ನಿಮಗೆ ಏನೋ ಒಂದು ಹಳೆಯ ಒಂದು ಮಾಹಿತಿ ಸಿಗುವಂಥದ್ದು, ಅದರಿಂದ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯದಲ್ಲಿ ಏನೋ ಒಂದು ಹೊಸತನ ಬರುವಂಥದ್ದು, ಇವತ್ತು ಈ ರೀತಿ ಬದಲಾವಣೆಗಳು ನಿಮಗೆ ಸಿಗುತ್ತವೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿಯವರು ನಿಮ್ಮ ಹವ್ಯಾಸಗಳನ್ನು ಪೂರೈಸಲು ಇಂದು ನಿಮ್ಮ ಉತ್ತಮವಾದ ಸಮಯವನ್ನು ಬಳಸಬಹುದು. ನೀವು ಯಾವುದಾದರೂ ಒಂದು ಪುಸ್ತಕವನ್ನು ಓದಬಹುದು ಅಥವಾ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳಬಹುದು. ಇದರಿಂದ ದಿನ ಆಹ್ಲಾದಕರವಾಗಿರುವಂಥದ್ದು. ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯಿತು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ಇಂದು ಸಂಜೆ ಸ್ನೇಹಿತರೊಂದಿಗೆ ಒಂದು ವಿಹಾರ ಹೋಗುವಂಥದ್ದು, ಅನಿರೀಕ್ಷಿತ ಹಳೆಯ ಮಿತ್ರರ ಭೇಟಿ ಆಗುವಂಥದ್ದು, ಅದರಿಂದ ನಿಮಗೆ ದಿನ ಆನಂದಮಯವಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಮುಂದಿನ ರಾಶಿ ಧನುರಾಶಿಯ ಬಗ್ಗೆ ಕೂಡ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೀವು ಆಕರ್ಷಕವಾಗಿ ಒಂದು ಯೋಜನೆ ರೂಪಿಸುವ ವಿಚಾರವಾಗಿ ಇದನ್ನು ನಿಮಗೆ ಅದನ್ನು ಅಳವಡಿಸ್ಕೊಳ್ಳಲು ಜೀವನದಲ್ಲಿ ಇವತ್ತೊಂದು ಒಳ್ಳೆ ಸುದಿನ ಮತ್ತು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಇವತ್ತಿನ ದಿನ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಸೃಜನಶೀಲ ಕ್ಷೇತ್ರದಲ್ಲಿರುವವರು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಸಿದ್ಧಿ ಮತ್ತು ಗುರುತಿಸುವಿಕೆ ಒಂದು ಯಶಸ್ವಿಯಾಗಿರುವಂಥ ದಿನ ಮಕರ ರಾಶಿಯವರಿಗೆ ಆಗಿರುತ್ತೆ. ಇವತ್ತಿನ ಯಶಸ್ವಿ ದಿನವನ್ನ ಮಕರ ರಾಶಿಯವರು ತಮ್ಮದಾಗಿಸಿಕೊಂಡಿದ್ದಾರೆ, ಒಳ್ಳೆಯದಾಗ್ಲಿ ಅಂತ ಹೇಳ್ತಾ, ಮುಂದಿನ ರಾಶಿ ಕುಂಭರಾಶಿ. ಕುಟುಂಬ ಸದಸ್ಯರು ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿರ್ತಾರೆ. ಯಾವುದೇ ರೀತಿ ನೀವು ಅವರಿಗೆ ಏನೇ ಒಂದು ಸಣ್ಣ ಪುಟ್ಟ ಸಮಯದ ಅವಕಾಶ ಅಥವಾ ಸಮಯ ಕೊಡೋದಕ್ಕೆ ಒಪ್ಕೊಂಡಿದ್ರೆ ಆ ಸಮಯವನ್ನು ಇಂದು ನೀಡಿ, ಅದರಿಂದ ನಿಮಗೆ ಬಹಳ ಉತ್ತಮ ಲಾಭ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಗುವಂಥದ್ದು. ಕುಂಭರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮೀನ ರಾಶಿ. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಜೀವನ ಕಠಿಣ ಅಂತ ಅನಿಸ್ಬೋದು, ಆದರೂ ನಿಮ್ಮ ಸಂಗಾತಿಯ ಒಂದಿಗೆ ಸಮಾಲೋಚನೆ ನಿಮಗೆ ಒಳ್ಳೆಯ ಒಂದು ಮಾನಸಿಕ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡುವಂಥದ್ದು. ಮೀನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಇಲ್ಲಿಗೆ 12 ರಾಶಿಗಳ ದಿನ ಭವಿಷ್ಯ ಕೂಡ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ನಾವು ನಮಗೆ ವಾಟ್ಸ್ಆಪ್ ನಲ್ಲಿ ಕಳುಹಿಸಿರುವಂತಹ ಮತ್ತೊಂದು ಪ್ರಶ್ನೆಗಳನ್ನ ತಗೋತಾ ಇದೀವಿ. ನೀವು ನೇರ ಸಂಪರ್ಕದಲ್ಲಿ ಅಂದ್ರೆ ನೇರ ಪ್ರಸಾರದಲ್ಲಿ ಗುರೂಜಿಗಳ ಬಳಿ ಮಾತನಾಡೋಕ್ಕಾಗಿಲ್ಲ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ 777 ಲಾಸ್ಟ್ ನಂಬರ್ ಏನಿದೆ ಆ ನಂಬರ್ಗೆ ಕೂಡ ನೀವು ನಿಮ್ಮ ಹೆಸರು ಜೊತೆಗೆ ನೀವು ಹುಟ್ಟಿರುವಂತಹ ಸಮಯ, ದಿನಾಂಕ, ಹುಟ್ಟಿರುವ ಸ್ಥಳ, ನೀವು ಕೇಳೋದಕ್ಕೆ ಬಯಸುವಂತ ಒಂದು ಪ್ರಶ್ನೆ ಏನಿದೆ ಅದನ್ನ ಕಳುಹಿಸಿಕೊಟ್ರೆ ಗುರೂಜಿಗಳು ಇದೇ ರೀತಿಯಾಗಿ ನೇರ ಪ್ರಸಾರದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ ಹೇಳ್ತಾ, ಗುರೂಜಿ ಮತ್ತೊಂದು ಪ್ರಶ್ನೆ. ಇವ್ರ ಹೆಸರು ಬೃಂದಾ, ಜನ್ಮ ದಿನಾಂಕ 21/9/89. 21/9/89. ಓಕೆ. ಹುಟ್ಟಿದ ಸಮಯ ಬಂದು 11 ಗಂಟೆ 5 ನಿಮಿಷ AM ಗಳಲ್ಲಿ. ಮಂಗಳೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವರು.
ಏನ್ ಪ್ರಶ್ನೆ? ಜನ್ಮಸ್ಥಳ, ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಬೃಂದ ಯಾರು ಕಳಿಸಿದಿರಲ್ಲ, ಗುರುವಾರ ಹುಟ್ಟಿರೋದು, ಮೃಗಶಿರ ನಕ್ಷತ್ರ ತಮ್ಮದು ಮತ್ತು ವೃಷಭ ರಾಶಿ. ಯಾವುದೇ ಒಂದು ಆರೋಗ್ಯದ ವಿಚಾರದಲ್ಲಿ ನಾವು ಷಷ್ಠ ಭಾವದ ಅನುಸಾರವಾಗಿ ನೋಡ್ತೀವಿ ಮತ್ತು ಸಪ್ತಮಾಂಶ ಮತ್ತು ಷಷ್ಠಿ ಅಂಶ ಅಂತ ಹೇಳ್ತೀವಿ. ಸೊ ಇವರ ಜಾತಕದಲ್ಲಿ ನೋಡೋದಾದ್ರೆ ಷಷ್ಠ ಭಾವದ ಅಧಿಪತಿ ಈ ಮಂಗಳ ಗ್ರಹರು ಶತ್ರು ಮನೆಯಲ್ಲಿರುವಂಥದ್ದು. ಅದು ಕೂಡ ಕುಜ ಮತ್ತು ಬುಧನ ಒಟ್ಟಿಗೆ ಇರಲು ಸ್ವಲ್ಪ ನಿಧಾನ, ಅಂದರೆ ಆರೋಗ್ಯದಲ್ಲಿ ಏರುಪೇರುಗಳು. ಯಾಕಂದರೆ ಗುರು ಮಹಾದಶನಲ್ಲಿ ಸೂರ್ಯ ಅಂತರ್ದಶ ನಡೀತಿದೆ. ಫೆಬ್ರವರಿ 2025ರಿಂದ ಆರೋಗ್ಯದಲ್ಲಿ ಏರುಪೇರುಗಳು ಇರುತ್ತೆ. ಮುಂಬರುವ ದಶಾಭುಕ್ತಿಗಳು ಡಿಸೆಂಬರ್ವರೆಗೂ ಅದೇ ರೀತಿ ಇರುತ್ತೆ. ವಿಶೇಷವಾಗಿ ಸ್ವಲ್ಪ ಷಷ್ಠಾಧಿಪತಿ ಮಂಗಳನಾದರೆ ಮೈಗ್ರೇನ್ ಸಮಸ್ಯೆಗಳು, ತಲೆನೋವಿಗೆ ಸಂಬಂಧಪಟ್ಟಂಥದ್ದು, ಆ್ಯಂಗರ್ ಇಶ್ಯೂಸು, ಬ್ಲಡ್ ಪ್ರೆಷರು, ಸೊ ಏನೇ ಒಂದು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಏನಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಹೇಳ್ತಾರಲ್ಲ, ಆ ರೀತಿ ಸಮಸ್ಯೆಗಳು ಆಗುತ್ತೆ. ಆದಷ್ಟು ಇದನ್ನು ಕಂಟ್ರೋಲಲ್ಲಿ ಇಡಬೇಕು. ಅಂದರೆ ಏನೋ ಒಂದು ಕೋಪತಾಪಗಳಾಗಿರ್ಬೋದು, ಯೋಚನೆ ಮಾಡೋ ರೀತಿಗಳಾಗಿರ್ಬೋದು, ಅದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುವಂಥದ್ದು. ಈ ಒಂದು ಡಿಸೆಂಬರ್ ನಂತರ ಉತ್ತಮವಾಗುತ್ತೆ. ಆದಷ್ಟು ಒಂದು ಬಲಗೈ ಉಂಗುರದ ಬೆರಳಲ್ಲಿ 3 ರಿಂದ 5 ಕ್ಯಾರೆಟ್ ಸಂಬಂಧಿತವಾಗಿರುವಂಥ ಹವಳ, ಅಂದರೆ ರೆಡ್ ಕೋರಲ್ ಅಂತ ಹೇಳ್ತೀವಿ, ಅದನ್ನು ಧರಿಸೋದ್ರಿಂದ ಒಳ್ಳೆಯದಾಗುತ್ತೆ. ಮಂಗಳನ ಪ್ರಭಾವ ಕಮ್ಮಿ ಮಾಡಲು ಸುಬ್ರಹ್ಮಣ್ಯನ ಆರಾಧನೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯನ ಸ್ತೋತ್ರವಾದ ಓಂ ಶರವಣ ಭವಾಯ ನಮಃ ಅಂತ ಒಂದು ಮಂತ್ರಗಳನ್ನು ಹೇಳ್ಬೋದು. ಈ ಎರಡೂ ಮಾಡೋದ್ರಿಂದ ಅವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಗುತ್ತೆ. ಓವರಾಲ್ ಆಗಿ ಅವರಿಗೆ 2030 ನಂತರ ಶನಿ ಮಹಾದಶ ನಡೆಯುವಂಥದ್ದು. ತದನಂತರ ಅವ್ರಿಗೆ ಏನಾಗುತ್ತೆ, ಈಗಿನ ತಾತ್ಕಾಲಿಕ ಸಮಸ್ಯೆಗಳು, ಈಗೇನು ಇವರು ಆರೋಗ್ಯದ ವಿಚಾರವಾಗಿ ಎದುರಿಸ್ತಾ ಇದ್ದಾರೋ ಸ್ವಲ್ಪ ಪ್ರಮಾಣದಲ್ಲಿ ತಾತ್ಕಾಲಿಕ ಸಮಸ್ಯೆಗಳು ಮುಂಬರುವ ದಿನದಲ್ಲಿ ಅವರಿಗೆ ಇದಾಗುತ್ತೆ. ಮತ್ತು ಸ್ವಲ್ಪ ಜಾತಕದಲ್ಲಿ ರಾಹುಕೇತುವಿನ ದೋಷ, ಸ್ವಲ್ಪ ರಾಹುಕೇತು, ನಾವು ಕೆಲವಾರು ಸಂಚಿಕೆಗಳಲ್ಲಿ ಹೇಳಿದ್ವಿ, ರಾಹುಕೇತು ದೋಷ ಬಂದಾಗ ಪದೇ ಪದೇ ಅವರಿಗೆ ಹುಷಾರು ತಪ್ತಾ ಇರುವಂಥದ್ದು, ಡಯಾಗ್ನೋಸ್ ಆಗದೆ ಇರುವಂಥದ್ದು. ಅದಕ್ಕೆ ರಾಹುಕೇತುವಿನ ಒಂದು ದೋಷದ ವಿಚಾರವಾಗಿ ಮುಖ್ಯವಾಗಿ ಮಾಡಬೇಕು ಅಂತಂದರೆ ರಾಹುಕೇತು ಶಾಂತಿ, ಅದನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿ ಮಾಡಿದ್ರೆ ಇವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನಮಗೆ ಬೃಂದ ಅವರು ಕೂಡ ಪ್ರಶ್ನೆಯನ್ನ ಕಳುಹಿಸಿ ಅದಕ್ಕೆ ಉತ್ತರವನ್ನ ಗುರೂಜಿಗಳ ಬಳಿ ಕೇಳಿದ್ರಿ. ಗುರೂಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಆಗಸ್ಟ್ ತಿಂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷ ರಾಶಿಯ ಮಾಸ ಭವಿಷ್ಯ, ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಮಾಡಬಹುದು, ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳನ್ನ ಸಾಧಿಸೋದಕ್ಕೆ ಆಗತ್ತಾ, ಅಥವಾ ಏನಾದ್ರೂ ತೊಂದರೆ ತಾಪತ್ರಯಗಳು ನಿಮ್ಗೆ ಎದುರಾಗುತ್ತಾ, ಅದಕ್ಕೆ ಪರಿಹಾರ ಕ್ರಮಗಳನ್ನ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾರೆ. ಗುರೂಜಿ, ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಮೇಷ ರಾಶಿಯವರಿಗೆ ರಾಶಿಯಾನುಸಾರವಾಗಿ ರಾಶಿ ಫಲ ಏನ್ ಸೂಚಿಸುತ್ತೆ? ನೋಡಿ, ತಾವು ಕೇಳಿದಂಗೆ ಯಾವುದೇ ರಾಶಿಫಲ ಹೇಳಬೇಕಾದಾಗ ಪ್ರಮುಖವಾದಂಥ ಗ್ರಹಗಳ ಗೋಚಾರ ಒಂದು ಪ್ರಭಾವ ನಾವು ನೋಡಬೇಕಾಗ್ತದೆ. ನಾವು ಯಾವುದೇ ಫಲಗಳನ್ನು ಹೇಳಬೇಕಂದ್ರೆ ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾವು ಹಿಂದಿನ ಮಾಸದಲ್ಲಿ ಇದನ್ನೇ ಹೇಳ್ತಾ ಇದ್ವಲ್ಲ, ಗ್ರಹ ಗೋಚಾರ ಫಲ ಅಂತ ಹೇಳ್ತೀವಿ. ಇದೇ ರೀತಿ ಆಗಸ್ಟ್ ತಿಂಗಳಲ್ಲಿ ನೋಡೋದಾದ್ರೆ ಬಹುಮುಖ್ಯವಾಗಿ ಅತಿ ಹಿಂದೂಗಳ ಒಂದು ಪವಿತ್ರ ಮಾಸ ಏನಂತ ಹೇಳ್ತೀವಿ ಅಂದರೆ ಶ್ರಾವಣ ಮಾಸ ಪ್ರಾರಂಭವಾಗ್ತಿರುವಂಥದ್ದು. ನಮ್ಮ ಪ್ರಗತಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಒಂದು ಶ್ರಾವಣ ಮಾಸ ಒಂದು ಶುಭಾಶಯ ಕೋರ್ತಾ, ಇದೊಂದು ಹಬ್ಬಗಳ ಮಾಸ ಅಂತ ಹೇಳ್ತೀವಿ ಶ್ರಾವಣ ಮಾಸಕ್ಕೆ. ಯಾಕಂದರೆ ಈ ಒಂದು ಮಾಸದಲ್ಲಿ ಏನೇನು ವಿಶೇಷ ಅಂತ ನಾವು ನೋಡ್ತಾ ಬರ್ತೀವಿ. ಅದರ ಜೊತೆನಲ್ಲೇ ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನೋ ವಿಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ಪಾಸಿಟಿವ್ ಯಾವೆಲ್ಲ ನೆಗೆಟಿವ್ ಅಂತ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾದ ಗೋಚಾರದ ಗ್ರಹಗಳ ಮೂಲಕ ಆಗಸ್ಟ್ ಮಾಸದಲ್ಲಿ ಏನಾಗುತ್ತೆ ಮೇಷರಾಶಿ ಇರೋರು. ಮೊದಲನೇದಾಗಿ ಗೋಚಾರದಲ್ಲಿ ನೋಡೋದಾದ್ರೆ ಸೂರ್ಯ ಭಗವಾನರು ಮೇಷರಾಶಿಗೆ ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಸೂರ್ಯ ಭಗವಾನರು ಏನಂತಂದ್ರೆ 16ನೇ ತಾರೀಕು ಆಗಸ್ಟ್ 16ನೇ ತಾರೀಕು ನಂತರ ಇವರು ಪಂಚಮ ಭಾವಕ್ಕೆ, ಅಲ್ಲಿವರೆಗೂ ಚತುರ್ಥ ಭಾವದಲ್ಲಿ ಇರ್ತಿದ್ರು. ಅದ ನಂತರ ಆಗಸ್ಟ್ 20ನೇ ತಾರೀಕು 2ನೇ ಗೋಚಾರದ ಪ್ರಭಾವ ಅಂದ್ರೆ ಶುಕ್ರ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬರುವಂಥದ್ದು. ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಚತುರ್ಥ ಕೇಂದ್ರ ಮತ್ತು ಸುಖ ಸ್ಥಾನ ಅಂತ ಹೇಳ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಇದ್ರೂ ಕೂಡ ಈ ಒಂದು ಶುಕ್ರನ ಗೋಚಾರನ ಕೂಡ ಲಾಭ ತರುವಂಥದ್ದು. ಇನ್ನು ಬುಧ ತನ್ನ ಮಿತ್ರನ ಮನೆಯಿಂದ ಸಿಂಹ ರಾಶಿಗೆ ಆಗಸ್ಟ್ 30ನೇ ತಾರೀಕು ಬರುವಂಥದ್ದು. ಈ ತಿಂಗಳಿನಾದ್ಯಂತ ತುಂಬಾ ಚೆನ್ನಾಗಿರುವಂತ ಪೊಸಿಷನ್ ನಾವು ಇಲ್ಲಿ ನೋಡ್ತೀವಿ. ಈ ರೀತಿ ನಾವು ಏನೇ ಒಂದು ವಿಶೇಷವಾಗಿ ನೋಡೋದಾದ್ರೆ ಗ್ರಹ ಗೋಚಾರದ ಪ್ರಭಾವಗಳಲ್ಲಿ 3 ಗ್ರಹಗಳ ಬದಲಾವಣೆ ಆಗುವಂಥದ್ದು ಮೇಷರಾಶಿಯವರಿಗೆ. ಈ ಒಂದು ಪ್ರಮುಖವಾಗಿ ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿ ಇಲ್ಲ. ಸೂರ್ಯ ಮತ್ತೆ ಶುಕ್ರ ಮತ್ತೆ ಬುಧನ ಒಂದು ಗೋಚಾರ ಇದೆ. ಸೊ ನಮ್ಮ ಶಾಸ್ತ್ರದ ಅನುಸಾರವಾಗಿ ನಾವು ಹೇಗೆ ಆಷಾಢದ ಒಂದು ತುಂಬಾ ವಿಶೇಷವಾಗಿ ಆಷಾಢ, ಶ್ರಾವಣ, ಭಾದ್ರಪದ ಇಲ್ಲಿ ವಿಶೇಷ ಆಚರಣೆಗಳಿಗೆ ನಾವು ಮಹತ್ವ ನೀಡಿದ್ದೇವೆ. ಆಗಸ್ಟ್ ತಿಂಗಳಲ್ಲಿ ಬರುವ ಒಂದು ಶ್ರಾವಣ ಮಾಸದ ವಿಚಾರವಾಗಿ ನೋಡೋದಾದ್ರೆ ಶ್ರಾವಣ ಸೋಮವಾರ ಆಗಿರ್ಬೋದು, ಶ್ರಾವಣ ಶನಿವಾರವಾಗಿರ್ಬೋದು, ಅಥವಾ ಇನ್ನೂ ವಿಶೇಷವಾಗಿ ಶ್ರಾವಣದ ಮಂಗಳವಾರಗಳಲ್ಲಿ ಒಂದು ಹೆಂಗಳೆಯರು ಮಂಗಳ ಗೌರಿ ರಥವನ್ನು ಮಾಡುವಂಥದ್ದು.
ಸೊ ಮತ್ತೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವಂಥದ್ದು ಶ್ರಾವಣದಲ್ಲಿ. ಈ ರೀತಿಯ ಆಚರಣೆಗಳು ನಮ್ಮ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ನಾವು ಹೇಗೆ ಆಷಾಢದಲ್ಲಿ ವಾರಕ್ಕೆ ಮಹತ್ವ ಕೊಟ್ಟಿದ್ದೀವಿ, ಹೇಗಂದ್ರೆ ಆಷಾಢದಲ್ಲಿ ಆಷಾಢ ಶುಕ್ರವಾರ ಬಹುಮುಖ್ಯವಾಗಿರುವಂಥದ್ದು, ಆಷಾಢ ಗುರುವಾರ ಬಹುಮುಖ್ಯ ಅಂತ ಹೇಳ್ತೀವಿ. ಈ ರೀತಿ ವಾರದ ಆಚರಣೆಗಳನ್ನು ಹೆಚ್ಚಾಗಿ ನಾವು ಶ್ರಾವಣದಲ್ಲಿ ಮಾಡ್ತೀವಿ. ಇದು ಒಂದು ಆಗಸ್ಟ್ ಮಾಸದಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಶ್ರಾವಣ ಮಾಸ ಸಿಗುವಂಥದ್ದು. ಇದು ತುಂಬಾ ಸಕಾರಾತ್ಮಕ ವಿಚಾರ. ನಕಾರಾತ್ಮಕದ ವಿಚಾರವಾಗಿ ನೋಡಬೇಕು ಅಂದ್ರೆ ಮೇಷರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಭಗವಂತನ ಒಂದು ಪೂರ್ಣ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಯಾಕಂದ್ರೆ ಇಲ್ಲೇನಾಗಿದೆ, ಮೇಷರಾಶಿಯವರಿಗೆ ಮೊದಲೇದಾಗಿ ತುಂಬಾ ಜನ ಸ್ವಲ್ಪ ಡೌನ್ ಆಗಿರೋದು 7.5 ನಡೀತಾ ಇದೆ ಅಂತ. ಬಟ್ ಆದ್ರೂ ಕೂಡ ಇಲ್ಲೇನಾಗುತ್ತೆ ಅಂದ್ರೆ ತಮಗೆ ಈ ತಿಂಗಳಲ್ಲಿ 7.5 ಇದ್ರೂ ಕೂಡ ನಿಮ್ಮ ಜಾತಕಕ್ಕೆ ಅಂದ್ರೆ ನಿಮ್ಮ ರಾಶಿಯವರಿಗೆ ಶನಿ ಭಗವಾನರು ಕರ್ಮ ಮತ್ತು ಲಾಭಾಧಿಪತಿ ಆಗಿರುವಂಥದ್ದು. ಅದು ವ್ಯಯ ಭಾವದಲ್ಲಿದೆ. ವ್ಯಯ ಭಾವ ಅಂತಂದ್ರೆ ನಾವು ಅಯನ ಶಯನ ಭೋಗ ಅಂತ ಹೇಳ್ತೀವಿ, ಮತ್ತೆ ವಿದೇಶ ಪ್ರಯಾಣನ ಸೂಚಿಸುತ್ತೆ. ಸೊ ಇವೆರಡಕ್ಕೂ ಶನಿ ಭಗವಾನರು ಒಳ್ಳೆಯದನ್ನೇ ಕೊಡ್ತಾರೆ. ಅದರ ಜೊತೆನಲ್ಲಿ ಯಾವುದೇ ರೀತಿ ದುಃಖ ಪಡೋದು ಬೇಡ. ಆದಷ್ಟು ಶಿವನ ಆರಾಧನೆ, ಶನೇಶ್ವರನ ಆರಾಧನೆ ಒಳ್ಳೆದನ್ನ ಕೊಡುತ್ತೆ. ಆಂಜನೇಯ ಸ್ವಾಮಿ ಆರಾಧನೆ ಕೂಡ ಒಳ್ಳೇದು ಕೊಡುತ್ತೆ. ಅದು ಪರಿಹಾರ ಭಾಗದಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡೋಣ. ಮತ್ತೆ ಇನ್ನೇನು ಚಿಕ್ಕ ಗ್ರಹಗಳು 3 ಗ್ರಹಗಳ ಗೋಚಾರದ ಬದಲಾವಣೆ. ಶನಿ ಗ್ರಹ ಆಯ್ತು. ಇನ್ನು ಸ್ವಲ್ಪ ದೊಡ್ಡ ಗ್ರಹ ಅಂದ್ರೆ ಗುರುಬಲ ಸ್ವಲ್ಪ ನಿಮ್ಗೆ ಆಲ್ರೆಡಿ ಇಲ್ಲ. ಇಲ್ಲೇನಾಗುತ್ತೆ, ನಿಮ್ಮ ಗುರುಬಲ ತೃತೀಯ ಭಾವದಲ್ಲಿರುವಂಥದ್ದು. ಗೋಚಾರದಲ್ಲಿ ತೃತೀಯ ಭಾವದಲ್ಲಿದ್ದಾಗ ಸ್ವಲ್ಪ ಗುರು ಧೈರ್ಯ, ಸಾಹಸ, ಪರಾಕ್ರಮ ಭಾವ ಇರುವಂಥದ್ದು. ಅಂದ್ರೆ ಅದನ್ನ ಮುನ್ನುಗ್ಗಿ ಮಾಡಿದಾಗ ಇದು ಒಳ್ಳೇದಾಗುವಂಥದ್ದು. ಈ ರೀತಿ ಚಿಕ್ಕ ಗ್ರಹಗಳ 3 ಗೋಚಾರ ಮತ್ತು ಶನಿ ಗುರುವಿನ ಫಲ ಈ ರೀತಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕೊಡುವಂಥದ್ದು. ಗುರುಜಿ, ನೀವು ತಿಳಿಸಿರೋ ಪ್ರಕಾರ ಇನ್ನೂ ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಗ್ರಹ ಗೋಚಾರದ ಪ್ರಭಾವ ಏನಿದೆ ಇದು ಮೇಷರಾಶಿಯವರ ಮೇಲೆ ಹೇಗೆ ಬೀರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಗ್ರಹ ಗೋಚಾರದ ಪ್ರಭಾವ, ಇಲ್ಲಿ ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹನೇ ತಮ್ಮ ಮಿತ್ರ ಸ್ಥಾನ ಸೂರ್ಯನ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ನಾವು ಪಂಚಮ ಸ್ಥಾನಕ್ಕೆ. ಇದರಿಂದ ಸರ್ವ ಇಷ್ಟಾರ್ಥಗಳು ನೆರವೇರುವಂಥದ್ದು. ಮತ್ತು ಪಂಚಮ ಸ್ಥಾನ ವಿದ್ಯಾಸ್ಥಾನ ಕೂಡ ಆಗುತ್ತೆ. ಅಂದ್ರೆ ನಾವು ಹೌಸ್ ಆಫ್ ಎಜುಕೇಶನ್ಗೆ 4th, 5th and 9th ಹೌಸ್ ಅಂತ ತಗೊಂತೀವಿ. ಇಲ್ಲಿ 5th ಹೌಸ್ ಕೂಡ ಹೌಸ್ ಆಫ್ ಹೈಯರ್ ಎಜುಕೇಶನ್, ಅಂದ್ರೆ ಉನ್ನತ ವಿದ್ಯೆಯ ವಿಚಾರವಾಗಿ ನೋಡೋದಾದ್ರೆ ಇದು ಕೂಡ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮೇಷರಾಶಿಯವರಿಗೆ. ಯಾವ ರೀತಿ ಇನ್ನು ಚತುರ್ಥ ಭಾವಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಇರೋದ್ರಿಂದ SSLC, PUC, ಡಿಗ್ರಿ ಎಜುಕೇಶನ್ ಈ ಸ್ಥಾನಮಾನ ಎಲ್ಲ ಚತುರ್ಥ ಭಾವದಲ್ಲಿ ಶುಕ್ರ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಓದಿನಲ್ಲಿ ಅಂದ್ರೆ ಮೇಷರಾಶಿಯವರಿಗೆ ಓದಿಗೋಸ್ಕರ ತಾಯಿಯ ಸಹಾಯ ಸಿಗುವಂಥದ್ದು, ತಾಯಿಯ ಆಶೀರ್ವಾದ ಈ ಮಾಸದಲ್ಲಿ ನಿಮಗೆ ಸಿಗುತ್ತೆ. ಆದ್ರಿಂದ ನಿಮಗೆ ತುಂಬಾ ಒಂದು ಸುಖ ಭಾವ ಅಂತ ಹೇಳ್ತೀವಿ, ಒಳ್ಳೇದಾಗುತ್ತೆ. ಅದಲ್ದಿರೋ ಶುಕ್ರ ಸುಖ ಸ್ಥಾನದಲ್ಲಿ ಅಂದ್ರೆ ಚತುರ್ಥ ಭಾವದಲ್ಲಿ ಇದ್ದಾಗ ಏನಾಗುತ್ತೆ, ನೀವು ಒಂದು ಮೇಷರಾಶಿಯವರು ಸುಗಂಧ ದ್ರವ್ಯಗಳ ಖರೀದಿ, ಅಂದವಾದ ವಸ್ತುಗಳ ಖರೀದಿ, ಪ್ರಕೃತಿ ಅಂದವಾಗಿ ನೋಡುವಂಥದ್ದು, ಬಹಳ ಸಾಮರಸ್ಯ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಶುಕ್ರ ಸುಖ ಸ್ಥಾನದಲ್ಲಿ ಈ ಒಂದು ಮಾಸದಲ್ಲಿ ಕೊಡುವಂಥದ್ದು. ಮತ್ತು ಮೇಷರಾಶಿಯವರಿಗೆ ಚತುರ್ಥ ಭಾವ ಅಂತಂದ್ರೆ ಏನಾದ್ರೆ ಹೌಸ್ ಆಫ್ ಕಂಫರ್ಟ್ಸ್ ಅಂತ ಹೇಳ್ತೀವಿ. ಕಂಫರ್ಟ್ಸ್ ಅಂದ್ರೆ ಇವತ್ತು ನಾಳೆ ಏನು ವೆಹಿಕಲ್ ಆಗಿರ್ಬೋದು, ಅವ್ರ ಲಕ್ಸುರಿ ಆಗಿರ್ಬೋದು. ಸೊ ಈ ವಿಚಾರದಲ್ಲಿ ಮೇಷರಾಶಿಯವರಿಗೆ ವಾಹನ ಖರೀದಿ ಯೋಗ, ವಸ್ತ್ರ ಆಭರಣ ಖರೀದಿಗಳ ಒಂದು ಯೋಗ, ಆಭರಣಗಳು ಚಿನ್ನ ಬೆಳ್ಳಿ ಮುಂತಾದ ಆಭರಣಗಳ ಒಂದು ಖರೀದಿಯ ಒಂದು ಮೋಹ ಕೂಡ ಜಾಸ್ತಿ ಆಗುತ್ತೆ. ಆಗಸ್ಟ್ 18ನೇ ತಾರೀಕು ನಂತರ ಆಭರಣ ಕೊಳ್ಳಲು ತುಂಬಾ ಒಂದು ಪ್ರಶಸ್ತವಾದ ದಿನ ಮೇಷರಾಶಿಯವರಿಗೆ. ಯಾಕಂದ್ರೆ ಆಗಸ್ಟ್ ಮಾಸದಲ್ಲಿ ತುಂಬಾ ವಿಶೇಷ ಏನಂತಂದ್ರೆ 18ನೇ ತಾರೀಕು 1 + 8 ಅಂದ್ರೆ ಏನಾಗುತ್ತೆ, 9 ಆಗುತ್ತೆ. 9 ಕೂಡ ಮಂಗಳನ ಸಂಖ್ಯೆ ಅಂತ ಹೇಳ್ತೀವಿ. ಅದರ ಜೊತೆನಲ್ಲಿ ಅವತ್ತು ಮೃಗಶಿರ ನಕ್ಷತ್ರ ಇರುತ್ತೆ ಆಗಸ್ಟ್ 18ನೇ ತಾರೀಕು. ಸೊ ಮೃಗಶಿರ ನಕ್ಷತ್ರ ಕೂಡ ಮಂಗಳನ ನಕ್ಷತ್ರ ಆಗಿರುವಂಥದ್ದು. ಈ ರೀತಿ ಮತ್ತೆ ಮಾತೃ ಮೂಲದಿಂದ ಸಂಪತ್ತು ವೃದ್ಧಿ ಆಗುವಂಥದ್ದು, ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ ಮೇಷರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ. ವ್ಯಾಪಾರದಲ್ಲಿ ವರ್ಚಸ್ಸು ಕೂಡ ಚೆನ್ನಾಗುತ್ತೆ. ಶುಕ್ರ 4ನೇ ಮನೆಯಲ್ಲಿದ್ದಾಗ, 4ನೇ ಮನೆ ಒಂದು ಸುಖ ಭಾವ ಆಗಿರೋದ್ರಿಂದ ಒಂದು ಸಂಗೀತ ವಾದ್ಯಗಳಲ್ಲಿ ಮತ್ತು ಸಿನಿಮಾಲಿ ಹೆಚ್ಚು ಆಸಕ್ತಿ ಹೊಂದುವಂಥದ್ದು, ಸುಖ ಶಾಂತಿ ಜೀವನ ಎಲ್ಲವೂ ಕೂಡ ನಿಮಗೆ ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ. ಓಕೆ ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ಅಂದ್ರೆ ಈ ರಾಷ್ಟ್ರಾಧಿಪತಿ ಯಾರಿರ್ತಾರೆ ಅವರ ಒಂದು ಗೋಚಾರದಿಂದ ರಾಶಿ ಫಲ ಏನ್ ಸೂಚಿಸುತ್ತೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅವರು ಅಂದ್ಕೊಂಡಿದ್ದನ್ನ ಪಡೆದುಕೊಳ್ಬಹುದಾ, ಹೇಗೆ? ನೋಡಿ, ಇಲ್ಲಿ ಮೇಷರಾಶಿಯ ರಾಷ್ಟ್ರಾಧಿಪತಿ ಮಂಗಳ ಗ್ರಹರೇ ಆಗ್ತಾರೆ. ಸೊ ನಾವೇನು ಹೇಳಿದ್ವಿ ಆವಾಗಲೇ ಹೇಳ್ದಂಗೆ ರಾಷ್ಟ್ರಾಧಿಪತಿ ಗೋಚಾರ ಏನಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮ ಭಾವದಲ್ಲಿರುವಂಥದ್ದು. ಅದರೊಟ್ಟಿಗೆ ಪಂಚಮದಲ್ಲಿ ರವಿ ಗ್ರಹರು ಕೂಡ ಅಲ್ಲಿ ಬರೋದ್ರಿಂದ ಅಂದ್ರೆ ಆಗಸ್ಟ್ 17ನೇ ತಾರೀಕು ನಂತರ ಇದರಿಂದ ಹೆಚ್ಚು ಭಗವಂತನ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಮೇಷರಾಶಿಯವರಿಗೆ ಒಳ್ಳೆಯ ಮಂತ್ರಗಳನ್ನ ತಾವು ಆಲಿಸ್ತೀರಾ, ಮಂತ್ರಗಳನ್ನ ಕೇಳ್ತೀರಾ, ಮಂತ್ರಗಳ ಪಠಣೆ ಮಾಡುವಂಥದ್ದು. ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ಬಲಿಷ್ಠವಾದ ಫಲಗಳನ್ನು ಕೊಡುತ್ತೆ. ಪಂಚಮ ಸ್ಥಾನ ಅಂತಂದಾಗ ಏನಾಗುತ್ತೆ, ನಾವು ಪುತ್ರ ಸಂತಾನ ಭಾವ ಅಂತ ಹೇಳ್ತೀವಿ. ಅಂದ್ರೆ ಸಂತಾನ ವೃದ್ಧಿ ಆಗುವಂಥದ್ದು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ
ಒಂದು ಶುಭ ಒಂದು ಈ ಒಂದು ಮಾಸ ಅಂತ ಹೇಳ್ತೀವಿ. ಅದಲ್ದಿರ ಸ್ವಲ್ಪ ಏನಂತಂದ್ರೆ ಎಲ್ಲಾನು ಸ್ವಲ್ಪ ಪಾಸಿಟಿವ್ ಅಂದಾಗ ಚಿಕ್ಕ ಪುಟ್ಟ ನೆಗೆಟಿವ್ ಏನಂದ್ರೆ ಸೂರ್ಯ ಪಂಚಮ ಭಾವಕ್ಕೆ ಬಂದಾಗ ಸ್ವಲ್ಪ ರೋಗಗಳ ಬಗ್ಗೆ ಗಮನ ಇರಬೇಕು, ವಿಶೇಷವಾಗಿ ಹೃದಯದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನ ಇರಬೇಕು ಅಂತ ಹೇಳ್ತೀವಿ. ಅದಲ್ದಿರ ಏನಾಗುತ್ತೆ, ಈ ಒಂದು ಪಂಚಮ ಭಾವದ ಒಂದು ರಾಷ್ಟ್ರಾಧಿಪತಿಯ ಒಂದು ಇದು ಸೂರ್ಯನ ಮನೆಯಲ್ಲಿ ಇದ್ದಾಗ ಹೈನುಗಾರಿಕೆ, ಮೀನುಗಾರಿಕೆ ವಿಚಾರದಲ್ಲಿ ತುಂಬಾ ಅನುಕೂಲವಾಗುತ್ತೆ. ಮೇಷರಾಶಿಯವರಿಗೆ ಪ್ರಕೃತಿ ಜೊತೆ ಜೀವನ ಮಾಡ್ಬೇಕನ್ನೋದು ಒಂದು ಕಲ್ಪನೆ ಬರುವಂಥದ್ದು, ಮತ್ತೆ ನಿಮ್ಮ ಆಕಾಂಕ್ಷೆಗಳನ್ನು ಹೊಂದ್ತೀರಾ. ಅಂದ್ರೆ ಪ್ರಕೃತಿ ನೇಚರ್ ಮಧ್ಯೆ ಇರಬೇಕು, ನೇಚರ್ ಜೊತೆ ಹೋಗ್ಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳು ಉತ್ಪತ್ತಿಯಾಗುತ್ತೆ. ಎಲ್ಲ ಪಾಸಿಟಿವ್ ವಿಚಾರ ಅಂತ ಹೇಳ್ತೀವಿ. ಸ್ವಲ್ಪ ಋಣಾತ್ಮಕ ನೆಗೆಟಿವ್ ಥಿಂಗ್ಸ್ ಅಂದಾಗ ಏನಾಗುತ್ತೆ, ರಾಷ್ಟ್ರಾಧಿಪತಿ ಈ ಒಂದು ಮಾಸದಲ್ಲಿ ಏನಾಗುತ್ತೆ ಮಂಗಳ ಷಷ್ಠ ಭಾವಕ್ಕೂ ಹೋಗ್ತಾರೆ. ಷಷ್ಠ ಭಾವಕ್ಕೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ವಿದ್ಯೆಯಲ್ಲಿ ಅಡಚಣೆ ಆಗುತ್ತೆ. ಯಾರಿಗೆ? ಮೇಷರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ. ಅಂದ್ರೆ ರಾಷ್ಟ್ರಾಧಿಪತಿ ಪಂಚಮ ಭಾವದಲ್ಲಿ ಇರ್ತಾರೆ, ಷಷ್ಠ ಭಾವಕ್ಕೆ ಒಂದು 15 ದಿನದ ನಂತರ ಹೋದಾಗ ಏನಾಗುತ್ತೆ, ನೆಗೆಟಿವ್ಸ್ ಅಂತ ನೋಡಿದಾಗ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಆಗುವಂಥದ್ದು, ಸ್ವಲ್ಪ ಯಶಸ್ಸು ಸುಖ ವ್ಯಾಪಾರದಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಬುದ್ಧಿ ನಿಮ್ಮ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಸ್ವಲ್ಪ ಬೇಗ ದುಡುಕಿ ನಿರ್ಧಾರ ಮಾಡುವಂಥದ್ದು, ಅದರಿಂದ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು. ಮೇಷರಾಶಿಯವರಿಗೆ ಎಚ್ಚರಿಕೆ ಸೂಚನೆ ಏನಂದ್ರೆ ಮಾತಿನಲ್ಲಿ ಸ್ವಲ್ಪ ತಾವು ಕಂಟ್ರೋಲ್ ಇರ್ರಿ, ಮಾತಿನಿಂದ ನೆಗೆಟಿವ್ ಕೂಡ ಆಗ್ಬಿಡ್ಬೋದು. ಮತ್ತೆ ದುಡುಕಿ ಮಾತಾಡೋದ್ರಿಂದ ಸಮಸ್ಯೆಗಳಾಗ್ಬೋದು. ಮತ್ತೆ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಒಂದು ವಿಶೇಷವಾದ ಒಂದು ಆಚರಣೆ ಅಂತಂದ್ರೆ 7ನೇ ತಾರೀಕು ಅಂಗಾರಕ ಜಯಂತಿ ಬರುತ್ತೆ. ಅಂದ್ರೆ ಅಂಗಾರಕ ಅಂದ್ರೆ ಮಂಗಳ ಗ್ರಹದ ಜಯಂತಿ. ಅವತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೋದು, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತೆ ಮನೆಯಲ್ಲಿ ಸುಬ್ರಹ್ಮಣ್ಯನ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಜಪ ಮಾಡುವಂಥದ್ದು ನೋಡ್ತಾ ಬರ್ತೀವಿ. ಅದಲ್ದಿರ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ತುಂಬಾ ಒಳ್ಳೆ ಫಲ ಕೊಡುತ್ತೆ. ಸೊ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ನೆಗೆಟಿವ್ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಾನು ತಿಳಿಸಿದೆ, ಒಂದು ಹಾರ್ಟ್ ಹೃದಯ ಸಂಬಂಧಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಸ್ವಲ್ಪ ಶಕ್ತಿ ಮಟ್ಟ ಕುಗ್ಗುವಂಥದ್ದು. ಷಷ್ಠ ಭಾವ ಅಂದ್ರೆ ಹೌಸ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಹೊಟ್ಟೆಗೆ ಸಂಬಂಧಿತವಾಗಿರುವಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಹೆಚ್ಚು ತಿನ್ನುವ ಬಯಕೆ ಜಾಸ್ತಿಯಾಗಿ ಇನ್ನೇನೋ ಓವರ್ಲೋಡೆಡ್ ಅಂತ ತರ ತಿನ್ಕೊಂಡು ಜೀರ್ಣಕ್ರಿಯೆಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ನಾವು ನೋಡ್ತಾ ಇರ್ತೀವಿ ನೆಗೆಟಿವ್ ಥಿಂಗ್ಸ್ ಅಲ್ಲಿ. ಇದನ್ನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಉಳಿದಿರೋದು ಎಲ್ಲಾನು ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ಮೇಷರಾಶಿಯವರಿಗೆ ಏನಾದ್ರೂ ಫಲ ಇದೆಯಾ? ಪರಿಹಾರ ಭಾಗ ಅಂತ ಹೇಳಿ ಬಂದಾಗ ಆಗಸ್ಟ್ ತಿಂಗಳಲ್ಲಿ ಏನಾದ್ರು ಪರಿಹಾರ ಮಾಡ್ಕೊಳ್ಬೇಕಾ ಮೇಷರಾಶಿಯವರು? ಸೊ ಇಲ್ಲಿ ನಾವು ಮೇಷರಾಶಿಯವರ ವಿಚಾರದಲ್ಲಿ ನೋಡ್ಬೇಕಾದ್ರೆ ಒಂದು ಬಹುಮುಖ್ಯವಾಗಿ ತಾವು ಕೇಳಿದ್ರಿ ನಕ್ಷತ್ರಗಳ ವಿಚಾರ. ನಕ್ಷತ್ರ ಅಂದ್ರೆ ಬಹುಮುಖ್ಯವಾಗಿ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಬರುತ್ತೆ. ಅಶ್ವಿನಿ ನಕ್ಷತ್ರ ಫಲ ನೋಡಿದಾಗ ತಾವು ಸ್ವಲ್ಪ ಆಹಾರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು. ಅಂದ್ರೆ ಊಟ ಪಾನೀಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು. ಈ ಊಟ ಇಲ್ಲೇ ಸಿಗುತ್ತೆ, ಈ ರೆಸ್ಟೋರೆಂಟ್ ಅಲ್ಲೇ ಸಿಗುತ್ತೆ, ಸ್ವಲ್ಪ ಹುಡುಕಿಕೊಂಡು ತಿನ್ನುವಂಥದ್ದು. ಇದರಿಂದ ಪದಾರ್ಥಗಳ ವಿಚಾರವಾಗಿ ಅತಿಯಾಗಿ ತಿನ್ನುವಂಥದ್ದಾಗುತ್ತೆ. ನಾನು ಅವಾಗಲೇ ಹೇಳಿದೆ ಸ್ವಲ್ಪ ತಿನ್ನೋದ್ರ ಬಗ್ಗೆ ಕಂಟ್ರೋಲ್ ಇರಲಿ ಅಂತ. ಭರಣಿ ನಕ್ಷತ್ರದವರು ಇವು ಇಷ್ಟು ದಿನ ನೀವು ಪಟ್ಟಂತ ಕನಸುಗಳು ನನಸಾಗುವಂತ ಸಾಧ್ಯತೆ ಆಗಸ್ಟ್ ಮಾಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕೃತಿಕಾ ನಕ್ಷತ್ರದವರು ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಬಾಂಧವ್ಯಗಳು ಸಾಧಾರಣವಾಗಿರುತ್ತೆ. ಯಾವುದೋ ಒಂದು ಸಣ್ಣ ಮಾತಿನ ವಿಚಾರದಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಆಗುವಂಥದ್ದು, ಆ ಆರ್ಗ್ಯುಮೆಂಟ್ ವಾದ ವಿವಾದಗಳಿಗೆ ತಿರುಗಿ ಸ್ವಲ್ಪ ಜಗಳವಾಗುವಂಥದ್ದು. ಆದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಒಂದು ಆರ್ಗ್ಯುಮೆಂಟ್ಸ್ ಇಂದ ದೂರ ಇರಲು ಪ್ರಯತ್ನಿಸಿ. ಯಾರು? ಕೃತಿಕಾ ನಕ್ಷತ್ರದವರು. ಈ ರೀತಿ ನಕ್ಷತ್ರಾನುಸಾರವಾಗಿರುವಂತ ಫಲ. ಮತ್ತೆ ಪರಿಹಾರಗಳಂತ ಹೇಳಿದ್ರಿ, ನೀವು ಕೇಳಿದ್ರಿ ಒಂದು ವಿಚಾರದಲ್ಲಿ ಮೇಷರಾಶಿಯವರಿಗೆ. ಆದಷ್ಟು ಪರಿಹಾರಗಳು ಒಂದು ಸೈಂಟಿಫಿಕ್ ಆಗಿ ಅಂತ ಮಾಡಿದಾಗ ಏನಾಗುತ್ತೆ, ಶುದ್ಧ ದೇಸಿ ಹಸು ತುಪ್ಪವನ್ನು ಮನೆಯಲ್ಲಿ ಉಪಯೋಗಿಸಿ. ಅಂದ್ರೆ ನೀವು ಮನೆಯಲ್ಲಿ ದೀಪ ಹಚ್ತಿರೋ ಅಥವಾ ಇನ್ನೇನೋ ಒಂದು ದೇವರ ಕಾರ್ಯಗಳನ್ನ ಮಾಡ್ತೀರಾ ಮನೇಲಿ ಉಪಯೋಗಿಸಬಹುದು. ಅಥವಾ ನಿಮ್ಮ ಮನೆ ಹತ್ತಿರ ದೇವಸ್ಥಾನಕ್ಕೆ ನೀವು ದರ್ಶನಕ್ಕೆ ಹೋದಾಗ ದೇವಸ್ಥಾನಕ್ಕೆ ಕೊಡುವಂಥದ್ದು ಏನು, ಶುದ್ಧ ದೇಸಿ ಹಸಿ ತುಪ್ಪವನ್ನು ದೀಪಕ್ಕೆ ಬಳಸೋದಕ್ಕೆ ಅಥವಾ ದೇವಸ್ಥಾನದ ಒಂದು ಅಡುಗೆ ಕೈಂಕರ್ಯಗಳು ಏನೇ ಬಳಸೋದಕ್ಕೂ ದೇವಸ್ಥಾನಕ್ಕೆ ಅದನ್ನ ಕೊಡುವಂಥದ್ದು. ಎರಡನೇದು, ದಿನನಿತ್ಯ ಸೂರ್ಯನ್ಗೆ ಒಂದು ಅರ್ಘ್ಯ ನೀಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಇದರಿಂದ ನಿಮಗೆ ನಿಮ್ಮ ದೇಹ ಕಾಯ ಸದೃಢವಾಗುತ್ತೆ ಸೂರ್ಯನ ಒಂದು ಅರ್ಘ್ಯೆಯಿಂದ. ಸೊ ಅದೇ ರೀತಿ ಆದಷ್ಟು ಇನ್ನೊಂದು ಪರಿಹಾರ ಏನಂದ್ರೆ ಚಾಮುಂಡೇಶ್ವರಿ ತಾಯಿಗೆ ನಿತ್ಯ ಪ್ರಾರ್ಥನೆ ಸಲ್ಲಿಸುವಂಥದ್ದು, ತುಪ್ಪದ ದೀಪ ಹಚ್ಚುವಂಥದ್ದು. ವಿಶೇಷವಾಗಿ ಮಂಗಳವಾರಗಳಂದು ಒಂದು ಕೆಂಪು ಹೂಗಳಿಂದ ಅಲಂಕಾರ ಸೇವೆ, ಅಂದ್ರೆ ಅವ್ರಿಗೆ ಜೊತೆಯಲ್ಲಿದ್ರೆ ಮನೆಗೆ ಹೋಗಿ ಅವ್ರ ಮನೆಯಿಂದ ಕೆಂಪು ಹೂಗಳನ್ನು ತಗೊಂಡು ಹೋಗ್ಬೋದು. ಅದು ಅಲ್ದಿರ ಏನಾಗುತ್ತೆ ಅಂದ್ರೆ ದೇವಿಗೆ ಅಲಂಕಾರ ಸೇವೆಗೆ ಹೂಗಳ ಒಂದು ಸಹಾಯ ಮಾಡುವುದರಿಂದ ಇವರಿಗೆ ಒಳ್ಳೇದಾಗುತ್ತೆ. ಈ ರೀತಿ ಪರಿಹಾರಗಳ ಭಾಗವಾದ್ರೆ ಒಂದು ಚಿಕ್ಕ ಒಂದು ಸೂಚನೆಗಳು ಏನು ಅಂತಂದ್ರೆ ಸಮಥಿಂಗ್ಸ್ ಟು ಅವಾಯ್ಡ್ ಅಂತ ನೋಡಿದಾಗ ಈ ಒಂದು ಮೇಷರಾಶಿಯವರಿಗೆ ನಮ್ಮ ರಿಸರ್ಚ್ ಪ್ರಕಾರ ಸ್ವಲ್ಪ ಆದಷ್ಟು ಈ ಒಂದು
ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪರ್ಸನಲ್ ಲೈಫ್ನ ಹೈಲೈಟ್ ಮಾಡಬೇಡಿ ಮೇಷರಾಶಿಯವರು. ಅದರಿಂದ ಏನೋ ಸಮಸ್ಯೆಗಳಾಗ್ಬೋದು, ಏನೋ ಒಂದು ವಿಚಾರ ಆಗ್ಬೋದು. ಯಾಕಂದ್ರೆ ರಾಹು ಪೊಸಿಷನ್ ವೈಸು ಮೇಷರಾಶಿಯವರಿಗೆ ಚೆನ್ನಾಗಿಲ್ಲ. ಇಷ್ಟನ್ನ ಮಾಡ್ಕೊಂಡ್ರೆ ಈ ಒಂದು ಮೇಷರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂತ ಮಾಸ ಆಗಸ್ಟ್ ತಿಂಗಳಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ, ಇವತ್ತಿನ ನಮ್ಮ ಈ ಸಂಚಿಕೆ ವೀಕ್ಷಿಸಿದ್ರೆ ನೀವು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಈ ಪರಿಹಾರ ತಂತ್ರಗಳನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.